ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾನು ಕುಮಾರರಾಮನ ದೇವಸ್ಥಾನಗಳನ್ನು ತುಮಕೂರು ಭಾಗದಲ್ಲಿ ತೋರಿಸಿದ್ದೆ. ಆದರೆ ನಮ್ಮ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಕೂಡ ಕುಮಾರರಾಮನ ದೇವಸ್ಥಾನ ಇದೆ. ಇಲ್ಲಿ ಎರಡು ಕುಮಾರರಾಮನ ಮೂರ್ತಿನ ಪೂಜೆ ಮಾಡ್ತಾ ಇದ್ದಾರೆ. ಅದು ಯಾರಂದರೆ ಒಂದು ಚೆನ್ನಿಗರಾಮ, ಇನ್ನೊಂದು ಕುಮಾರರಾಮ. ಕುಮಾರರಾಮ ರಾಜನಾಗಿದ್ದರೆ ಚೆನ್ನಿಗರಾಮ ಅವನ ತಮ್ಮನಾಗಿ ಕುಮಾರರಾಮನಿಗೆ ಬೆನ್ನೆಲುಬಾಗಿ ಕೊನೆಗೆ ರತ್ನಾಜಿಯ ಸಂಚಿಗೆ ತನ್ನ ತಲೆಯನ್ನು ಬಲಿ ಕೊಡ್ತಾನೆ. ಅಂಥ ವೀರನನ್ನು ಕೂಡ ನಮ್ಮ ಜನರು ಇವತ್ತಿಗೂ ಕೂಡ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಇನ್ಯಾಕ ಥರ ಆ ದೇವರನ್ನು ತೋರಿಸ್ತೀನಿ. ಮಲ್ಲಾಪುರ ಅನ್ನತಕ್ಕಂಥದ್ದು ನಮಗೆ ವಿಜಯನಗರಕ್ಕೆ ಅಂದರೆ ಆನೆಗುಂದಿ ಪರಿಸರಕ್ಕೆ ಹೋಗ್ಬೇಕಾದ್ರೆ ನಮಗೆ ಹೆದ್ದಾರಿಯಲ್ಲಿ ಬರುವಂಥದ್ದು. ಬಸಪಟ್ಟಣ ದರ್ವಾಜೆ ನಂತರ ನಾವು ಮಲ್ಲಾಪುರ, ನಂತರ ರಾಮಪುರ ದಾಟ್ಕೊಂಡು ನಾವು ಕಡೆಬಾಲಿಗೆ ಹೋಗ್ಬೇಕು. ಆ ಹೆದ್ದಾರಿಯಲ್ಲಿ ಈ ಮಲ್ಲಾಪುರ ಗ್ರಾಮ ಇದ್ದು, ಆ ಗ್ರಾಮದಲ್ಲಿ ಈ ದೇವರು ಇದ್ದಾನೆ ಕುಮಾರರಾಮನ ಇವತ್ತಿಗೂ ಕೂಡ ಇಲ್ಲಿಯೋ ಎರಡು ದೇವರನ್ನ ಕುಂಬಡದುರ್ಗದಲ್ಲಿ ಏನು ಅಗೆ ಉಣಿವಾಗಿ 8ನೇ ದಿನಕ್ಕೆ ಜಾತ್ರೆ ನಡೆಯುತ್ತೆ. ಅಲ್ಲಿ ಕುಮಾರರಾಮನ ತೆಗೆದುಕೊಂಡು ಹೋಗಿ ಪೂಜೆ ಪುನಸ್ಕಾರಗಳು, ಬೇಟೆ ಆಡುವಂಥದ್ದು, ಸಾಕಷ್ಟು ಚಾರಿತ್ರಿಕ ಘಟನೆಗಳನ್ನು ಅಲ್ಲಿ ಇನ್ನೊಮ್ಮೆ ಅಣಕು ಪ್ರದರ್ಶನ ಮಾಡ್ತಾರೆ. ನಿಜಕ್ಕೂ ಎಲ್ಲರೂ ಒಮ್ಮೆ ಈ ಯಾರಾದರೂ ಮಲ್ಲಾಪುರ ಸಮೀಪ ಯಾರಾದ್ರೆ ಈ ದೇವಸ್ಥಾನಕ್ಕೆ ಬರ್ರಿ. ಕುಮಾರರಾಮನನ್ನು ಎಷ್ಟು ಆಡಿ ಹೊಗಳಿದ್ರು, ಎಷ್ಟು ಮಾತಾಡಿದ್ರು ನಮಗೆ ಮಾತುಗಳು ಮುಗಿದ ಹೊರತಾಗಿ ಆತನ ಚರಿತ್ರೆ ಯಾವತ್ತೂ ಅಳಿಯೋದಿಲ್ಲ. ಇಷ್ಟು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಕುಮಾರರಾಮನ ಮಾಹಿತಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನದಾಗಿ ಈ ಊರನ್ನ ಜಾತ್ರೆಯಲ್ಲಿ ದಸರಾದಲ್ಲಿ ಕೂಡ ಮಾಡ್ತಾರಂತೆ. ಆಗ ಒಂದು ಸಾರಿ ಬರುವ ಪ್ರಯತ್ನ ಮಾಡ್ತೀನಿ. ಆಗ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಅಂತ ನಾನು ನನ್ನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.